ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ. ಇವತ್ತು ನಮ್ಮ ಕೋಲಾರದಲ್ಲಿ ಸಿಕ್ಕಾಪಟ್ಟೆ ಗಾಳಿ, ತಕ್ಕಮಟ್ಟಿಗೆ ಮಳೆ ಬಿದ್ದು ರಸ್ತೆ ಬದಿಯಲ್ಲಿರುವಂಥ ಮರಗಳು ಮತ್ತು ಅದರ ರೆಂಬೆಗಳು ದಾರಿಗೆ ಬಿದ್ದು ಅಡಚಣೆ ಉಂಟಾಗಿದೆ. ರೆಂಬೆಗಳೆಲ್ಲ ವಿದ್ಯುತ್ ಲೈನ್ ಮೇಲೆ ಬಿದ್ದಿರೋದ ಕಾರಣದಿಂದ ವಿದ್ಯುತ್ ಸುಮಾರು ಗಂಟೆಗಳ ಕಾಲ ಕಟ್ ಮಾಡಿ ಸ್ಥಗಿತ ಮಾಡಿದ್ದಾರೆ. ಕರೆಂಟ್ ಇಲ್ಲ. ಮತ್ತು ನಮ್ಮ ಕೋಲಾರದ SP ಆಫೀಸ್ ಮುಂದುಗಡೆ, RL ಜಾಲಪ್ಪ ಮೆಡಿಕಲ್ ಕಾಲೇಜ್ ಮುಂದುಗಡೆ, ಶ್ರೀನಿವಾಸಪುರ ರೋಡಲ್ಲಿ ನಾನು ಬರ್ತಾ ಇದ್ದಾಗ ಹಲವಾರು ಮರದ ರೆಂಬೆಗಳು ಮತ್ತು ಒಣಗೋಗಿರುವಂಥ ಕಡ್ಡಿಗಳು ರೋಡಿಗೆ ಬಿದ್ದಿದ್ದು. ಆದ್ದರಿಂದ ನಿಮ್ಮಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಮರದ ಕೆಳಗಡೆ ನಿಂತ್ಕೊಬೇಡಿ, ಗಾಡಿಗಳನ್ನು ಸಹ ನಿಲ್ಲಿಸಬೇಡಿ. ಅಷ್ಟೇ ಅಲ್ಲ, ನೀವು ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಇಲ್ದಿರ ಯಾವುದೇ ಕಾರಣಕ್ಕೂ ಗಾಡಿ ಮೇಲೆ ಹತ್ತಬೇಡಿ. ಹೆಲ್ಮೆಟ್ ಹಾಕ್ಕೊಂಡು ನೀವು ಗಾಡಿನ ನಡೆಸಬೇಕು. ಟ್ರಾಫಿಕ್ ಜಾಮ್ ಆಗಿ ಮಳೆಯಿಂದಾಗಿ ಭಾಳ ತೊಂದರೆ ಉಂಟಾಗಿದೆ ಕೋಲಾರದಲ್ಲಿ. ಮಳೆ ಕಮ್ಮಿ, ಗಾಳಿ ಜಾಸ್ತಿ. ಮಳೆ ರೆಂಬೆಗಳೆಲ್ಲ ಮುರಿದು ಲೈನ್ ಮೇಲೆ ಬಿದ್ದಿರೋದ್ರಿಂದ ಕರೆಂಟು ತೆಗೆದು ಮರಗಳನ್ನೆಲ್ಲ ತೆಗೆದು ತೆರವುಗೊಳಿಸಿ ಮಳೆಯಲ್ಲೇ ಕೆಲಸ ಮಾಡ್ತಾಯಿರುವ ಬೆಸ್ಕಾಂ ಅಧಿಕಾರಿಗಳು ಮತ್ತು ಈ ಗುಡ್ಸ್ಲಲ್ಲಿರುವಂಥವರೆಲ್ಲ ಇವತ್ತು ಈ ಮರಗಳ ರೆಂಬೆಗಳನ್ನೆಲ್ಲ ತೆಗೆದು ಭಾಳ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ, ರೆಂಬೆಗಳೆಲ್ಲ ಹೇಗೆ ಮುರಿದು ಬಿದ್ದಿದ್ದಾವೆ. ಭಾರಿ ಮಳೆಯಿಂದ ಧರೆಗೆ ಉಳಿದ ಮರದ ರೆಂಬೆಗಳು. ಮಳೆಯಲ್ಲೇ ನೆನೆದು ಕೆಲಸ ಮಾಡ್ತಾಯಿದ್ದಾರೆ ಪಾಪ. ದಾರಿಲಿ ಅಡಚಣೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಇವರೆಲ್ಲ ಸೇರಿಕೊಂಡು ಮುನಿಯಪ್ಪ ಅನ್ನೋರು
ಅಲ್ಲಿ ನೋಡಿ, ಅಲ್ಲೆಲ್ಲ ಹತ್ತಿ ಲೈನ್ ಮ್ಯಾನ್ಗಳೆಲ್ಲ ಎಷ್ಟೊಂದು ಕಷ್ಟಪಟ್ಟು ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಓಹೋ, ನಿಜವಾಗ್ಲೂ ನಾನಂತೂ ಅಲ್ಲಿ ಹೋಗೋದಿಲ್ಲ, ನನಗೆ ಭಾಳ ತುಂಬ ಭಯ ಆಗುತ್ತೆ. ನಾನಂತೂ ಅಲ್ಲಿಗೆ ಹೋಗೋದಿಲ್ಲ. ಆದರೂ ಇವರೆಲ್ಲನೂ ಪ್ರಾಣಕ್ಕೆ ಹಂಚದೆ ಅಲ್ಲಿ ಹೋಗಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಸೆಲ್ಯೂಟ್ ಇವ್ರಿಗೆಲ್ಲನೂ. ಮರಗಳು ಬಿದ್ದೋಗಿರೋದು ಮಳೆಯಿಂದ. ನೋಡಿ ಎಷ್ಟೊಂದು ಮರಗಳು ಬಿದ್ದು ಕೆಳಗೆ ಬಿದ್ದಿದೆ. ಮಳೆ ಕಮ್ಮಿ, ಗಾಳಿ ಜಾಸ್ತಿ ಬಂದು ಅನಾಹುತನ ಸೃಷ್ಟಿ ಮಾಡಿದೆ ಮಳೆ ಇವತ್ತು. ಮಳೆಯಿಂದ ಜನಗಳು ಬಿಸಿ ಆಗೋಕ್ಕೆ ಪಾನಿಪುರಿಗೆ ಮುಗಿಬಿದ್ದಿದ್ದಾರೆ. ಪಾನಿಪುರಿ ಅಂಗಡಿಯಲ್ಲಿ ಫುಲ್ ಬ್ಯುಸಿ ಇವತ್ತು. ಫುಲ್ ಜೋರಾಗಿ ಜನಗಳು ಪಾನಿಪುರಿ ತಿಂತಾಯಿದ್ದಾರೆ. ಗೋಬಿ ಮಂಚೂರಿಯನ್, ಸಣ್ಣ ಸಣ್ಣ ರೆಂಬೆಗಳು, ಮರಗಳು ಎಲ್ಲ ಇವತ್ತು ಬಿದ್ದೋಗಿದ್ದಾವೆ. ತುಂಬಾ ಕಷ್ಟ ಇವತ್ತು ಕೋಲಾರಲ್ಲಿ. ಮಳೆಯಿಂದ ಜಾಸ್ತಿ ಅನಾನುಕೂಲಗಳಾಗಿದ್ದಾವೆ ಜನಗಳಿಗೆ. ಮಳೆ ಗಾಳಿ ಜಾಸ್ತಿ ಇದ್ದಾಗ, ಮಿಂಚು ಗುಡುಗು ಇದ್ದಾಗ ಮರದ ಕೆಳಗಡೆ ನಿಂತ್ಕೊಬೇಡಿ. ಗಾಡಿ ಅಂತೂ ಮರದ ಕೆಳಗಡೆ ನಿಲ್ಲಿಸಲೇಬೇಡಿ. ಈ ಒಣಗಿರೋ ರೆಂಬೆಗಳು ತಲೆ ಮೇಲೆ ಬೀಳೋತ ಜಾಸ್ತಿ ಸಾಧ್ಯತೆ ಇರುತ್ತೆ. ಆದ್ದರಿಂದ ಮಳೆ ಬಂದಾಗ ಮರದ ಕೆಳಗಡೆ ನಿಂತ್ಕೊಬೇಡಿ, ಗಾಡಿ ಕೂಡ ನಿಲ್ಲಿಸ್ಬೇಡಿ. ನೀವು ನೋಡಿ ಎಷ್ಟೊಂದು ರೆಂಬೆಗಳೆಲ್ಲ ಮುರಿದು ಇವತ್ತು ಕೆಳಗಡೆಗೆ ಬಿದ್ದಿದೆ. ಇದು ನಮ್ಮ SP ಆಫೀಸ್ ಮುಂದುಗಡೆ ಈ ಮರದಿಂದ ಕಟ್ಟಾಗಿ ಕೆಳಗೆ ಬಿದ್ದಿರೋದು. ನಮ್ಮ ಕೋಲಾರದಲ್ಲಿ ಭಾರಿ ಮಳೆಯಿಂದ ಮರಗಳು ಧರೆಗುಳಿದಿರೋದು, ಲೈಟ್ ಕಂಬಗಳ ಮೇಲೆ, ಲೈನ್ ಮೇಲೆಲ್ಲ ಬಿದ್ದು ಇದಾಗಿದೆ. ನೋಡಿ, ಭಾರಿ ದೊಡ್ಡ ದೊಡ್ಡ ಮರಗಳ ರೆಂಬೆಗಳೆಲ್ಲ ಮುರಿದೋಗಿದ್ದಾವೆ. ದೊಡ್ಡ ದೊಡ್ಡ ರೆಂಬೆಗಳೆಲ್ಲ ಲೈನ್ ಮೇಲೆಲ್ಲ ಬಿದ್ದು ಅನಾಹುತ ಸೃಷ್ಟಿ ಮಾಡಿದೆ. ಗಾಳಿ ಮಳೆ ಅನಾಹುತ ಸೃಷ್ಟಿ ಮಾಡಿದೆ.